ಇರಾನು ಕೂಡ ಅದನ್ನೇ ನೋಡ್ತಾ ಇರುತ್ತೆ ಸರ್. ನಾವಿಲ್ಲಿ ನಮ್ಮ ಇಂಡಿಯನ್ ವಾಟರ್ಸಲ್ಲಿ ಆಯ್ತಾ ಇನ್ಸಿಡೆಂಟು ಅಥವಾ ಇಂಟರ್ನ್ಯಾಷನಲ್ ವಾಟರ್ಸಲ್ಲಿ ಆಯ್ತಾ ಅನ್ನೋದು ಇಶ್ಯೂ ಅಲ್ಲ. ಇಶ್ಯೂ ಈಸ್ ಇರಾನ್ ಪ್ರಾಸ್ಪೆಕ್ಟಿವಲ್ಲಿ. ಯಾಕಂದರೆ ಇರಾನ್ ಈಗ ಹಾರ್ಮುಜ್ ಜಲಸಂಧಿಯನ್ನು ಹಿಡಿದಿಟ್ಕೊಂಡಿದೆ. ಎರಡು ನಮ್ಮ ಇವುಗಳನ್ನು ಹಡಗುಗಳನ್ನು ಬಿಟ್ಟಿದ್ದನ್ನು ನಾವು ನಮ್ಮ ರಾಜತಾಂತ್ರಿಕ ವ್ಯವಸ್ಥೆಯ ಅತಿ ದೊಡ್ಡ ಗೆಲುವು ಅಂತ ನಾವು ಮಾತಾಡ್ತಾ ಇದ್ದೀವಲ್ಲ. ಯಾವಾಗ ಇರಾನ್ನ ಯುದ್ಧ ನೌಕೆ ಅದು ಕೂಡ ನಮ್ಮ ಅತಿಥಿಯಾಗಿ ಬಂದು ವಾಪಸ್ ಹೋಗುವಾಗ ಅಟ್ಯಾಕ್ ಆಗಿರೋದು, ಕಾನೂನುಬದ್ಧವಾಗಿ ಅದಕ್ಕೆ ನಮ್ಗೆ ಸಂಬಂಧ ಪಡದೇ ಇದ್ದರೂ ಕೂಡ ಮಾನವೀಯ ನೆಲೆಗಟ್ಟಿನಲ್ಲಿ ನೀವು ಒಂದು ಹೆಜ್ಜೆ ಮುಂದಿಟ್ಟಿದ್ರೆ ಅದು ಇವತ್ತು ನಾವೇನು ಗ್ಯಾಸ್ ಕೊರತೆ ಅನುಭವಿಸ್ತಾ ಇದ್ವಿ ಅಂತ ಪರಿಸ್ಥಿತಿಗೆ ಕಾರಣ ಆಗದೆ ಇರ್ತಾ ಇತ್ತು. ಬಿಕಾಸ್ ಇರಾನು ಕೂಡ ನಮ್ಮ ಮಾನವೀಯತೆಯನ್ನು ನೋಡಿ ಅದರ ಮನಸ್ಸು ಕರಗ್ತಿತ್ತೇನೋ. ಇವತ್ತು 2 ಹಡಗು ಬಿಟ್ಟಿರೋರು ನಾಳೆ ನಮ್ದೆಲ್ಲ ಮೊನ್ನೆ ನಮ್ಮೆಲ್ಲ ಹಡಗು ಬಿಡ್ತಿದ್ರೇನೋ. ಸರ್ ದಟ್ ಈಸ್ ಕಾಲ್ಡ್ ಫಾರಿನ್ ಪಾಲಿಸಿ ಅಲ್ವಾ ಸರ್? ಅದಲ್ವಾ ಸರ್ ಫಾರಿನ್ ಪಾಲಿಸಿ ಅಂದರೆ? ಫಾರಿನ್ ಪಾಲಿಸಿ ಅಂದರೆ ಅದೇ ಅಲ್ವಾ ಸರ್? ನೀವು ರಷ್ಯಾ ಮತ್ತು ಚೀನಾಗೆ ಅಬಾಧಿತವಾಗಿ ಅವ್ರು ತೈಲ ಕಳಿಸ್ತಾ ಇದ್ದಾರೆ. ನಮ್ಮ ತುಂಬ ಹತ್ರ, ರಷ್ಯಾ ತುಂಬ ದೂರ, ಚೈನಾ ತುಂಬ ದೂರ, ಭಾರತಕ್ಕೆ ತುಂಬ ಹತ್ರ ಇರಾನ್. ಬಟ್ ನಮಗೆ ಕಳಿಸ್ತಿಲ್ಲ ಅದು ಬಿಕಾಸ್ ಆಫ್ ಅವರ್ ಫಾರಿನ್ ಪಾಲಿಸಿ. ನಾವು ಯಾವತ್ತೂ ಕೂಡ ದ್ವೇಷಿಗಳಲ್ಲ, ಶತ್ರುಗಳಲ್ಲ. ಬಟ್ ಇತ್ತೀಚೆಗೆ ನಾವು ನಡ್ಕೊಳ್ತಿರುವಂತಹ ರೀತಿ ಇದೆಯಲ್ಲ, ಅದು ಫ್ರೆಂಡ್ಶಿಪ್ಪು ಅಲ್ಲ ಅಥವಾ ಅದು ದ್ವೇಷಿಗಳು ಅಲ್ಲ. ವಿಚಿತ್ರವಾಗಿದೆ, ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ.